ಎಲ್ರಿಗೂ ನಮಸ್ಕಾರ. ಇವತ್ತು ಬೂದುಕುಂಬಳಕಾಯಿಯಿಂದ ಹೇಗೆ ನಾವು ಕಾಶಿ ಹಲ್ವಾನ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಬೂದುಕುಂಬಳಕಾಯಿ ಅಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 3/4 ಗಂಟೆಯಲ್ಲೆಲ್ಲ ಇದು ರೆಡಿ ಆಗೋಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಮಾತ್ರ. ಯಾರಾದರೂ ಗೆಸ್ಟ್ ಬಂದಾಗೆಲ್ಲ ಇದನ್ನು ಮಾಡಿ ಕೊಡ್ಬೋದು. ಅಥವಾ ನಿಮಗೆ ತಿನ್ನಬೇಕು ಅಂತ ಅನಿಸಿದರೆ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ನೀವು ನೋಡ್ಬೋದು ಚೆನ್ನಾಗಿ ಬಂದಿದೆ ಈ ಸ್ವೀಟ್. ಒಂದು ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಲೇಬೇಕು. ಸೊ ಹಾಗಾದರೆ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದಕ್ಕಾಗಿ ನಾನಿಲ್ಲಿ ಅರ್ಧ ಬೂದುಕುಂಬಳಕಾಯಿನ ಮಾತ್ರ ನಾನು ತಗೊಂಡಿದ್ದೇನೆ. ಹೊರಗಡೆ ಸಿಪ್ಪೆ ಅಂತೂ ತುಂಬ ಗಟ್ಟಿ ಇರುತ್ತೆ. ಸ್ವಲ್ಪ ಹುಷಾರಾಗಿ ಮಾಡಿ. ನೈಫ್ ಅಂತೂ ಶಾರ್ಪ್ ಇರಲೇಬೇಕು. ಸಣ್ಣ ಸಣ್ಣ ಪೀಸಸ್ ಆಗಿ ನಾವು ಕಟ್ ಮಾಡಬೇಕು. ಯಾಕಂದರೆ ನಾವು ತುರಿಬೇಕಾದ್ರೆ ಸುಲಭದಲ್ಲಿ ತುರಿಬೋದು ಅಂತ ನಾನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಇದರ ತಿರುಳನ್ನೆಲ್ಲ ತೆಗಿಬೇಕು. ಸ್ವಲ್ಪ ಕಹಿ ಇರುತ್ತೆ ಇದರ ತಿರುಳೆಲ್ಲ. ಆದ್ದರಿಂದ ಸ್ವಲ್ಪ ಅಡಿವರೆಗೂ ಅದನ್ನು ತಿರುಳನ್ನು ತೆಗೆದ್ರೆ ಉತ್ತಮ. ತಿರುಳು ತೆಗೆದು ಸ್ವಲ್ಪ ನಾವು ನೀರಲ್ಲಿ ಹಾಕಿ ತೊಳಿಲೂಬಹುದು. ಸಿಪ್ಪೆನನ್ನು ಹಾಗೆ ನಾವು ತೆಗೆದು ಅದನ್ನು ಸಪ್ರೇಟಾಗಿ ಎತ್ತಿಟ್ಟು ಚಟ್ನಿನಾದರೂ ಮಾಡ್ಬೋದು. ಇದನ್ನೆಲ್ಲ ಬಿಸಾಡೋ ಹಾಗಿಲ್ಲ, ತುಂಬ ಒಳ್ಳೆಯದು ಆರೋಗ್ಯಕ್ಕಂತ. ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ನಾನು ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ನೋಡಿ, ನಾನು ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತೆಗೆದು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ತುರಿಮಣೆಯನ್ನು ತಗೊಂಡಿದ್ದೇನೆ ನಾನಿಲ್ಲಿ. ತುರಿಮಣೆಯಲ್ಲಿ ಏನು ಅಂತಂದರೆ 3 ಸೈಡಲ್ಲಿ ಬಂದಿದೆ ನೋಡಿ. ಈ ಸಣ್ಣ ಸಣ್ಣ ತುರಿ ಬೀಳುವಂಥದ್ರಲ್ಲಿ ಮಾಡೋದು ಬೇಡ. ಸ್ವಲ್ಪ ದೊಡ್ಡ ಇದ್ದಷ್ಟು ಒಳ್ಳೆಯದು, ನಮಗೆ ಉದುರುದುರಾಗಿ ಬರುತ್ತೆ. ಕಾಶಿ ಹಲ್ವದ್ದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದೇ ಅದು. ಯಾಕಂತಂದರೆ ಸ್ವಲ್ಪ ಉದುರುದುರಾಗಿ ಬಂದಷ್ಟು ನಿಮ್ಮ ಬಾಯಿಗೆ ಸಿಕ್ಕಿದಾಗ ಅದು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ದೊಡ್ಡದನ್ನೇ ಚೂಸ್ ಮಾಡ್ಕೊಂಡಿದ್ದೇನೆ. ನೀವು ನೋಡ್ತಾ ಇರ್ಬೋದು ತುರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೆಂದಾಗೆಲ್ಲ ಇದು ಏನು ಕರಡಿ ಹೋಗೋದಿಲ್ಲ. ಇಲ್ಲಿ ನನಗೆ ಟೋಟಲ್ 4 ಬಟ್ಟಲಾಗುವಷ್ಟು ನನಗೆ ತುರಿ ಸಿಕ್ಕಿದೆ. ಈ 4 ಬಟ್ಟಲಿಗೆ ಸರಿಯಾಗಿ ನಾವು ಸಕ್ಕರೆನ ಹಾಕಬೇಕಾಗುತ್ತೆ. ಅದರಲ್ಲಿರೋ ನೀರನ್ನು ನಾನು ಹಾಕಿದ್ದೇನೆ, ನೀರು ಬೇಕು. 4 ಕಪ್ಪಿಗೆ ಸರಿಯಾಗಿ ನಾನು 1.5 ಕಪ್ ಆಗುವಷ್ಟು ಸಕ್ಕರೆ ಹಾಕಿದ್ದೇನೆ. 1.5 ಕಪ್ಪು ಸಾಕು, ಅದಕ್ಕಿಂತ ಜಾಸ್ತಿ ಹಾಕಿದರೆ ಸ್ವೀಟ್ ಜಾಸ್ತಿ ಅನಿಸುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೇನೆ ಉರಿ. ಸ್ವೀಟ್ ಮಾಡುವಾಗ ಎಲ್ಲ ಮರದ ಸ್ಪ್ಯಾಚುಲ ಉಪಯೋಗಿಸಿದರೆ ತುಂಬಾ ಒಳ್ಳೆಯದು. ಯಾಕಂತಂದರೆ ಮರದ ಸೌಟು ಹಾಕಿ ನಾವು ತಿರುಗಿಸ್ತಾ ಇದ್ದರೆ ತಳ ಹಿಡಿಯೋದು ತುಂಬ ಕಡಿಮೆ. ಮತ್ತು ಇನ್ನೊಂದು, ಮರದ ಸೌಟನ್ನು ನಾವು ಉಪಯೋಗಿಸಿದರೆ ಕೈ ನೋವಾಗೋದು ಕೂಡ ಕಡಿಮೆ. ಈಗ ನೀವು ನೋಡ್ಬೋದು, ಒಂದು 5ರಿಂದ 10 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ನಾನು ಕುದಿಸಿ ಯಾವ ಥರ ನೀರೆಲ್ಲ ಎದ್ದಿದೆ ಅಂತ ನೋಡ್ಬೋದು ನೀವು. ಸರಿಯಾಗಿ ಸಕ್ಕರೆ ಎಲ್ಲ ಕರಗಿದೆ. ಇನ್ನೊಂದು ಸೈಡಲ್ಲಿ ನಾನು ಬಾಣಲಿನಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಗೋಡಂಬಿನ ಹುರ್ಕೊಳ್ತಾ ಇದ್ದೇನೆ. ಗೋಡಂಬಿ ನಾವು ಲಾಸ್ಟಲ್ಲಿ ಹಾಕಬೇಕು. ಇನ್ನೇನು ಆಯಿತು ಸ್ವೀಟ್ ಅನ್ನುವಾಗ ಗೋಡಂಬಿನ ಹುರ್ಕೊಂಡು ನಾವು ಹಾಕಬೇಕು. ಈಗ ನಾವು ಹುರಿದು ಸೈಡಲ್ಲಿ ತೆಗೆದಿಟ್ಬಿಡೋಣ. ನೋಡಿ, ಹೊಂಬಣ್ಣ ಬರೋವರೆಗೂ ನಾನು ಗೋಡಂಬಿನ ಹುರ್ಕೊಂಡು ಸೈಡಲ್ಲಿ ತೆಗೆದಿಡ್ತಾ ಇದ್ದೇನೆ. ಇಷ್ಟಾದರೆ ಸಾಕು. ಹಾಗೆ ಇನ್ನೊಂದು ಸೈಡಲ್ಲಿ ನೀವು ನೋಡಬಹುದು, ಇದು ಒಂದು 20 ನಿಮಿಷಗಳ ಕಾಲ ಕುದಿಸಿದ್ದೇನೆ. ನೋಡಿ, ಈ ಟೆಕ್ಸ್ಚರಿಗೆ ಬಂದಿದೆ. ನೀರೆಲ್ಲ ಸ್ವಲ್ಪ ಆರಿ ಹೋಗಿದೆ. ಇನ್ನೂ ಹೈ ಫ್ಲೇಮಲ್ಲೇ ಇದೆ. ಇದು ಹೈ ಫ್ಲೇಮಲ್ಲೇ ಮಾಡ್ಬೋದು ನೀವು. ಇನ್ನೊಂದು ನಾನು ಕುಟಾಣಿನ ತಗೊಂಡು ಇಲ್ಲಿ ಇದಕ್ಕೆ ಸ್ವಲ್ಪ 1 ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಮತ್ತು ಸ್ವಲ್ಪ ಲವಂಗನ ಹಾಕಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಕಲರಿಗೂ ಒಳ್ಳೆಯದಿದು, ಕಲರ್ ಬರುತ್ತೆ ಇದರಲ್ಲಿ. ಸ್ವಲ್ಪ ಡಾರ್ಕ್ ಕಲರ್ ಬರೋದಕ್ಕೆ ತುಂಬ ಒಳ್ಳೆಯದಿದು. ಕುಟ್ಟಿ ಪುಡಿ ಮಾಡಿ ಹಾಕಿದರೆ ಬಾಯಿಗೂ ಹಾಗೆ ತುಂಬ ಸಿಗುವಾಗ ತಿನ್ನುವಾಗ ತುಂಬಾ ಟೇಸ್ಟಾಗಿ ಚೆನ್ನಾಗಿರುತ್ತೆ, ಕಲರು ಬರುತ್ತೆ. ಇದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಉರಿ ಈಗಲೂ ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ ನಾನು. ಕೈಯಾಡಿಸ್ತಾನೆ ಇರಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಜಾಗ್ರತೆಯಲ್ಲಿ ಮಾಡಬೇಕಾಗುತ್ತೆ. ಯಾಕಂದರೆ ಹುಷಾರಾಗಿ ಮಾಡಲಿಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇದೆ. ಒಂದು 40 ನಿಮಿಷಗಳ ಕಾಲ ನಾನಿದನ್ನು ಸ್ಟವಲ್ಲಿ ಇಟ್ಟಿದ್ದೇನೆ. ಈ ಟೈಮಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೈ ಫ್ಲೇಮನ್ನು ಸ್ವಲ್ಪ ಕಡಿಮೆ ಮಾಡಬಹುದು. ಈಗ ನೀರೆಲ್ಲ ಆರ್ತಾ ಬರ್ತಾ ಇದೆಯಲ್ವ, ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾನು ಮಾಡ್ತಾ ಇದ್ದೇನೆ. ಕಾಯಿಸ್ತಾ ಇರ್ಬೋದು ನೀವು. ನೋಡಿ, ಈಗ 3/4 ಗಂಟೆಗಳ ಕಾಲ ಆಗಿದೆ. ಸರಿಯಾಗಿ 3/4 ಗಂಟೆಯಲ್ಲಿ ನಾನು ಇಷ್ಟು ನೀರೆಲ್ಲ ಆರಿ ಬಂದಿದೆ. ನೀರಂತೂ ತುಂಬ ನೀರು ಬಿಟ್ಕೊಳ್ಳುತ್ತೆ ಕುಂಬಳಕಾಯಿ ಇದು.
ಅದಕ್ಕಾಗಿ ನಮಗೆ ತುಂಬ ಹೊತ್ತು ಹಿಡಿಯುತ್ತೆ. ನಮಗೆ ಲೋ ಫ್ಲೇಮಲ್ಲಿಟ್ಟು ಅಥವಾ ಮೀಡಿಯಮಲ್ಲಿಟ್ಟು ಮಾಡೋದು ಅಂತಂದರೆ ತುಂಬ ಒಂದು ಕಾಲು 1.5 ಗಂಟೆ ಹೊತ್ತಾದರೂ ಬೇಕು. ಶುರುವಿಗೆ ನಾವು ಹೈ ಫ್ಲೇಮಲ್ಲಿಟ್ಟು ನೀರು ಆರಿಸಿದ ನಂತರ ಮೀಡಿಯಮ್ ಟು ಲೋ ಫ್ಲೇಮ್ ಮಾಡ್ಬೋದು. ನೀವು ನೋಡ್ಬೋದು ಈಗ 3/4ರಿಂದ 50 ನಿಮಿಷಗಳ ಕಾಲ ನಾನು ಇಟ್ಟಿದ್ದೇನೆ. ಕೊನೆ ಹಂತದಲ್ಲಿ ಇದೀಗ ನಾನು 1 ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ. ಆಮೇಲೆ ಹುರಿದಿಟ್ಟ ಗೋಡಂಬಿಯನ್ನು ನಾವೀಗ ಆ್ಯಡ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ನೋಡ್ಬೋದು ನೀವು ಎಷ್ಟು ಕಲರೆಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಬಂದಿದೆ ಅಂತ. ಡಾರ್ಕ್ ಕಲರ್ ಬಂದಿದೆ ಅಲ್ವಾ. ಹಲ್ವಾ ಅಂತೂ ತುಂಬ ಟೇಸ್ಟಿಯಾಗಿ ಬಂದಿದೆ. ಮನೆಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನಾನು ಇದನ್ನು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೇನೆ. ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ನೀವು ವಿಡಿಯೋದಲ್ಲಿ. ತುಂಬಾ ಸೂಪರಾಗಿದೆ ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಖಾರ ಅಂತ ಅನಿಸೇ ಇಲ್ಲ ನಮಗೆ. ಒಳ್ಳೆ ಮೆಣಸೆಲ್ಲ ಹಾಕಿದ್ರಿಂದ ಏನೂ ಖಾರ ಆಗಿಲ್ಲ. ಮಕ್ಕಳು ತಿನ್ಬೋದು, ದೊಡ್ಡವರು ತಿನ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಂದನೆಗಳು.